ಇವತ್ತು ನಾವು ಬಂದಿರೋದು ಡಿಮಾರ್ಟಿಗೆ ಶಂತಿ ಗೈಸ್. ಫುಲ್ಲು ನೋಡ್ರಿ ಈ ಥರ ನಾವು ಗೈಸ್ ಬಿಲ್ಲು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನ್ಯಾಗ ಇಷ್ಟು ದಿನಸ ತೊಗೊಂಡು ಹೋಗಿರೋದು. ಎಸ್ ಯಾರಿದ್ದ ನಮ್ಮ ಅಜ್ಜಿ ಕಂಡಿಡ್ತಾಳೆ ನೋಡಮ್ಮ ಎಷ್ಟು ಅಮೌಂಟ್ ಅಂತಂದು. ಎಣ್ಣೆ ಪಣ್ಣಿ ತಕೊಳ್ಳೋ ನಿಂದ್ರಿಲ್ಲ ಎತ್ತಕ್ಕಾಗಲ್ಲ, ಎಣ್ಣೆ ಪಣ್ಣಿ ತಗೊಂಡು ತಡೆ. ಕರೆ ಟಿ ಶರ್ಟ್ ಕಾಣೋಲ್ದಲ್ಲ ಅಂತ ನಾನು ಯೋಚನೆ ಮಾಡಿ ಬೆಳೆ ಹುಡುಕಾಡಕತ್ತಿದ್ರೆ ಯಪ್ಪೋ ಶಿವ. ಈಗ ಇಸ್ ಅಪಾರ್ಟ್ಮೆಂಟಿಗೆ ಹೋಗೋಣ. ಅದು ಆಕ್ಸಿಸ್ ಇದು ಅಪಾರ್ಟ್ಮೆಂಟಿಗೆ. ಈಗ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಏನಾಗತ್ತಾರ 5500 ಏನಾಗತ್ತ. ಈಗ ಅದ್ರಾಗ ಸೆಮಿ ಫರ್ನಿಚರ್ದು 2 BHK ಒಂದು ಐತೆ ಅಂತೆ. ಬಂದು ಈ ಕಡೆ ಟಿವಿ ಯೂನಿಟ್ ಬರುತ್ತೆ. ಅಂದ್ರೆ ಇದು ಫರ್ನಿಚರ್ಡ್ ಏನು ಮಾಸ್ಟರ್ ಬೆಡ್ರೂಮ್ ಗೈಸ್ ಇದು ಬರೋದು. ಅಟ್ಯಾಚ್ ಬಾತ್ರೂಮು ಇದಾದ್ಮೇಲೆ ಕಿಚನ್ ಗೈಸ್. ಇದನ್ನು ಚೆನ್ನಾಗಿದೆ, ರೊಕ್ಕನಾಗೆ ಐತೆ. ಮತ್ತೆ ಅಮೌಂಟ್ ಹೇಳ್ತೀನಿ ಗೈಸ್. ಇಲ್ಲಿ ಬಾಲ್ಕನಿ ವ್ಯೂ ಇದು. ಟೆರೆಸ್ಸಿಗೆ ಬಂದೀವಿ, ಸಿಟ್ ಔಟ್ ಏರಿಯಾ. ಇಲ್ಲಿ ಮೇಲೆ ಸ್ವಿಮ್ಮಿಂಗ್ ಪೂಲ್ ಐತಿ. ಸಣ್ಣ ಹುಡ್ರು ಆಡಕ್ಕೆ ಜಾಗ ಇದೆ. ಗೈಸ್ ಫಂಕ್ಷನ್ ಹಾಲ್ ಇದು. ಒಂದು ನಾರ್ಮಲ್ ಆದಂಥ ಸಣ್ಣದು ಜಿಮ್ ಬೇರೆ ಮಾಡ್ಯಾರ. 75 ಇರೋದು 78 ಆಗುತ್ತೆ ಗೈಸ್. ಲಕ್ಷ. ಇದು 3 BHK ಇದು ವಿತೌಟ್ ಫರ್ನಿಚರ್. ದುನಿಯಾ ಹೆವಿ ಕಾಸ್ಟ್ಲಿ. ಗುರುವೇ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ ರೀ ಗೈಸ್. ಇವತ್ತು ನಾವು ಬಂದಿರೋದು ಡಿಮಾರ್ಟಿಗೆ. ಫುಲ್ ಶಂತಿ ಗೈಸ್. ಫುಲ್ಲು ನೋಡ್ರಿ ಈ ಥರ ನಾವು ಫುಲ್ಲು ಶಂತಿ. ನೀವೆಲ್ಲ ಆಮೇಲೆ ಇಟ್ಕೋಬೋದು ಬಿಡಮ್. ಫುಲ್ಲು ಶಂತಿ ಗೈಸ್. ಎಲ್ಲ ಹಬ್ಬ ಗಿಬ್ಬ ಏನೇನು ಬೇಕು ಎಲ್ಲ ತೊಗೊಂಡ್ರೆ ಗೈಸ್. ಬಿಲ್ಲು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನ್ಯಾಗ ಇಷ್ಟು ದಿನಸ ತೊಗೊಂಡು ಹೋಗಿರೋದು. ನಿಯರ್ ಬೈ ಐಟಮ್ ಇದ್ರಾಗ ಐಟಮ್ ಗೊತ್ತಾಗಲ್ಲ ಗೈಸ್. ಇವಾಗೆಲ್ಲ ಒಂದರದಾಗ ಹಾಕಿ ರುಬ್ಬ್ಯಾಡಿರ್ತಾರೆ ಗೈಸ್. ಟೋಟಲ್ ಆಫ್ ಇದೇ ಇರೋದು 4122 ರೂಪಾಯಿ. 123 ರೂಪಾಯಿ ನಾ ಕೊಟ್ಟೀನಿ, ಉಳಿದಿದ್ದ ನಾಲ್ಕ ಕೊಟ್ಟಾಳೆ. ಅವೆಲ್ಲ ಎಲ್ಲಿ ಗೈಸ್, ನಾವೇನು ಗೌರ್ಮೆಂಟ್ ಜಾಬ ಪರಿ ದುಡಿಯೋಕೆ ಕರೆಕ್ಟ್ ಅನ್ಮಿ. ಎಲ್ಲ ಸೇರಿ ಗೈಸ್. ಅದ್ರ ಫುಲ್ 4000ದಾಗ ಇನ್ನೂ ಭಾಳ ಅಂದ್ರೆ ಭಾಳ ಐಟಮ್ಸ್ ತೊಗೊಂಡಿವಿ. ಎಲ್ಲ ಇಲ್ಲೇ ತೊಗೊಂಡ್ರೆ ಎಸ್ ಗೈಸ್. ಕಸಿ ಹರಿದು ಫುಲ್ ಇಲ್ಲಿ ಹತ್ರ ಫುಲ್ ಅಂತೂ ಇದ್ರಾಗಂತೂ ಕುದ್ರಕ್ಕಾಗಲ್ಲ. ಅನ್ನಕ್ಕ ಹೇಳಿದ್ಲು, ಮತ್ತು ನಾವು ಕೇಳ್ಬೇಕಲ್ಲ. ಕಸಿ ಅದು ಅರ್ಧ ಬೀಳುತ್ತೆ, ಕೈಯಾಗಿ ಹಿಡ್ಕೊಳ್ಳೋಣ. ಫುಲ್ 4000 ರೂಪಾಯಿ ಬಜೆಟ್ ಇರೋ ದಿನಸ. ನೋಡೋಣ ಹಬ್ಬಕ್ಕೆ ಏನು ಮಾಡ್ತಾರೆ ಏನೋ. ಎಸ್ ಬಂದ್ವಿ ಫೈನಲ್. ನಮ್ಮ ಅಜ್ಜಿ ಕಂಡಿಡ್ತಾಳೆ ನೋಡಮ್ಮ ಎಷ್ಟು ಅಮೌಂಟ್ ಅಂತಂದು. ಇಂಗ್ಲೀಷ್ ಅಂತ ತಿಂಡಿ ರೊಕ್ಕ ನಿನಗೆ ಇಂಗ್ಲೀಷ್ನ ಬರ್ತಿರ್ತಾರ ನಿನಗೆ. ಆಯ್ತಾ ಎಣ್ಣೆ ಪಣ್ಣಿ ತಕೊಳ್ಳೋ ನಿಂದ್ರಿಲ್ಲ ಎತ್ತಕ್ಕಾಗಲ್ಲ, ಎಣ್ಣೆ ಪಣ್ಣಿ ತಗೊಂಡು ತಡೆ. ಇಲ್ಲಿ ಕಳಗ ಇಲ್ಲ ತಾಂಬ ಮಾ. ಇದು ಎಣ್ಣೆ ಇದು ನೋಡಮ್ಮ ಹೆಂಗೈತೆ. 2 ಲೀಟ್ರ್ ಅದು. ಇದು ಎಷ್ಟು ಸಸ್ತ ಗೊತ್ತಾ ಅವೇ? ಇದು 2 ಲೀಟ್ರದ್ದು 2 ತೊಗೊಂಡ್ರೆ 4 ಲೀಟ್ರ್. ಹೌದಾ? 4 ಲೀಟ್ರಿಗೆ ಎಷ್ಟು ಆತು? ಎಷ್ಟಾತಲ್ಮಿ 400 ಸಮಥಿಂಗ್ ಏನಾಗತ್ತ. 400 ಸಮಥಿಂಗ್ ಆಗುತ್ತೆ. 5 ಲೀಟ್ರಿಗೆ ಎಷ್ಟಾಗುತ್ತೆ ಹೇಳ? 800 ರೂಪಾಯಿ ಆಗುತ್ತೆ ಬೇ. ನಮ್ಮ ಕೂಸು ಬಂದೈತೆ. ನಮ್ಮ ಕೂಸಿಗೆ ಏನಾರು ಹಾಕೋಣ ಬಿಸ್ಕೆಟ್ ಈಗ ತಂದಿರೋದು. ಇನ್ನೊಂದು ನಮ್ಮ ಮನ್ಯಾಗ ಏನಂತಂದ್ರೆ ಎಲ್ಲಿ ಏನು ಇಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇಟ್ಟಾದ್ಮೇಲೆ ಮರ್ತ್ಬಿಟ್ಟಿರ್ತಾರೆ. ಫಸ್ಟ್ ಪಾಯಿಂಟ್ ಇಲ್ಲಿ ಒಣಗಾಕ್ತಾರೆ ಗೈಸ್. ನಮ್ಮ ಮನ್ಯಾಗ ಏನಂದ್ರೆ ಇಲ್ಲಿ ಒಣಗಾಕಿರ್ತಾರೆ. ಟಿ ಶರ್ಟು ಶರ್ಟ್ ಅವೆಲ್ಲ ಒಣಗಾಕಿರ್ತಾರೆ. ಕರೆ ಟಿ ಶರ್ಟ್ ಕಾಣೋಲ್ದಲ್ಲ ಅಂತ ನಾನು ಯೋಚನೆ ಮಾಡಿ ಬೆಳೆ ಹುಡುಕಾಡಕತ್ತಿದ್ರೆ ಇಲ್ಲೆಲ್ಲ ಮ್ಯಾಲೆ ಹೋಗಿತ್ತಂತಂದ್ರೆ ಗೈಸ್ ಇಲ್ಲಿ ಬಿದ್ದೈತೆ ನೋಡಿ ನನ್ನ ಟಿ ಶರ್ಟ್. ಹೊಸ ಟಿ ಶರ್ಟ್ ಗೈಸ್. ಮೊನ್ನೆ ಇದಕ್ಕಂತ ತೊಗೊಂಡೋಗಿದ್ದೆ. ಯಪ್ಪೋ ಶಿವ. ಇದಕ್ಕಂತ ತಗೊಂಡೋಗೀನಿ ಗೋವಾಕ್ಕೆ ಗೈಸ್. ಗೋವಾಕ್ಕಂತ ತೊಗೊಂಡೋಗೀನಿ. ಇವನ್ನ ಟಿ ಶರ್ಟ್ನ ಹಿಂಗೆ ಥರ ಮಾಡಿಟ್ಟಾರ. ಮತ್ತು ಆಮೇಲೆ ನನ್ನ ಮ್ಯಾಗ ಅರ್ಸಾಗತ್ತೆ. ನೀವು ಹೋಗಿ ತಾಂಬೋದಿಲ್ಲ ನಿಂದು ಇದಾಗತ್ತೆ ನೋಡು. ಬೇವಾ ಏನು ಹೇಳ್ಬೇಕಂದ್ರೆ ಲಿಟ್ರಲಿ ಗೈಸ್ ನನಗೆ ನೋಡು ಇಂಥ ಚಲೋ ಟಿ ಶರ್ಟ್ ನೀವು ನಾನು ಹಿಂಡ್ ಹಾಕ್ಬೇಕು. ಒಗ್ದಿರೋದು ಇಲ್ಲೇಟಿನಿ. ಮಾಡ ಸೋಕಿ ಮಾಡ ಗೈಸ್. ಈಗ ಊಟ ಗೀಟ ಎಲ್ಲ ಆಯ್ತು ಗೈಸ್. ಈಗ ಮೇನು ಸಾಯಂಕಾಲ ಟೈಮ್ ಒಂದು 4-4:30 ಸುಮಾರು ಅಂಕಲ್ ಬರ್ತೀನಿ ಅಂದಿದ್ರು. ಯಾರು ನಮಗೆ ಮೊನ್ನೆ ಯಾರು ಡುಪ್ಲೆಕ್ಸ್ ನಮಗೆ ಇದು ಮಾಡಿದ್ರು. ಡುಪ್ಲೆಕ್ಸ್ ಇದು ಮಾಡಿದ್ರಲ್ಲ ಗೈಸ್. ಅದಕ್ಕೆ ಬೀಗ ಇದ್ದಿದ್ದಿಲ್ಲ. ಬೀಗ ತೋರ್ಸಕ್ಕೆ ಇವತ್ತು ಇದು ಅಂತ ಹೇಳಿದ್ರು. ಅವ್ರು ಇವತ್ತು ಬ್ಯುಸಿ ಇದ್ದಾರೆ. ನಾಳೆ ಬೆಳಗ್ಗೆ ಹೋಗೋಣ ಅಂದರು. ಅದಕ್ಕೆ ಗೈಸ್ ಇವತ್ತು ಅಪಾರ್ಟ್ಮೆಂಟಿಗೆ ಹೋಗೋಣ. ಅದು ಆಕ್ಸಿಸ್ ಇದು ಅಪಾರ್ಟ್ಮೆಂಟಿಗೆ ಹೋಗಿ ತೋರಿಸ್ತಾರೆ. ನೋಡೋಣ ಯಾವ ಥರ ಏನು ಅಂತಂದು ನೋಡೋಣ. ಅಲ್ಲಿ ಮಾತಾಡ್ಬೇಕಾದ್ರೆ ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೋಡಿ ಏನು ಎಂತ ಏನಂತಾರ ನೋಡೋಣ ಗೈಸ್. ಅದಕ್ಕೆ
ಹೋಗೋಣ ಈಗ ಲೆಟ್ಸ್ ಗೋ. ಒಂದೆಲ್ಲ ಮಾತಾಡಿ ಗೈಸ್, ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಆಗತ್ತಾರ 5500 ಅನ್ನಾಗತ್ತಾರ. ಇಲ್ಲಿ 2 BHK ಇದು ಎಷ್ಟೈತೆ ಸ್ಕ್ವೇರ್ ಫೀಟ್ 1300 ಸಮಥಿಂಗ್ ಏನೈತಿ. ಈಗ ಅದ್ರಾಗ ಸೆಮಿ ಫರ್ನಿಚರ್ದು 2 BHK ಒಂದು ಐತೆ ಅಂತೆ, ನಿಯರ್ ಬೈ 76 ಏನೋ ಆಗುತ್ತೆ ಅಂತ ಹೇಳಾಕತ್ತಾರ. ನೋಡೋಣ, ತೋರಿಸೋಣ, ಲೆಟ್ಸ್ ಗೋ. ಪಾರ್ಕಿಂಗ್ ನಮಗೆ ದೊಡ್ಡದೈತಿಲ್ಲ. ಈಗ ಸ್ಟೇಟ್ ಬಂದ್ಕೊಳ್ಳೋಣ. ನಮ್ಮದು ನಂಬರ್ ಅಂದರೆ ಇದು ವಿತ್ ಫರ್ನಿಚರ್ಡ್ ಗೈಸ್ ಇರೋದು. ಫರ್ನಿಚರ್ಡ್ ಇರೋದಕ್ಕೆ ಫಸ್ಟ್ ಬಂದ್ಕೊಳ್ಳೋಣ. ಈ ಕಡೆ TV ಯೂನಿಟ್ ಬರುತ್ತೆ. ಅಂದರೆ ಇದು ಫರ್ನಿಚರ್ಡ್. विदाउट फर्नीचर्ड विदाउट फर्नीचर्ड भी कैबिन है था. विदाउट फर्नीचर हाउस मिलेगा इसके हाँ हम एक्चुअली वी आर सेलिंग विदाउट फर्नीचर. हाँ बट दिस इज डेमो. दिस वी आर गिविंग एट दैट प्राइस. हाँ हाँ ಎಸ್ ಇದಕ್ಕೆ ನಿಯರ್ ಬೈ ಸ್ವಲ್ಪ ಒಂದು 2-3 ಲಕ್ಷ ಸೀದಾಗುತ್ತೆ. ಇದು ಪೂಜಾದು ಗೈಸಿದು. ಇದು ಪೂಜಾದು. ಇಲ್ಲಿ ಬಂದ್ಕೊಳ್ಳೋಣ ಮೇನ್ ಮಾಸ್ಟರ್ ಬೆಡ್ರೂಮ್ ಗೈಸಿದು ಬರೋದು. ಮಾಸ್ಟರ್ ಬೆಡ್ರೂಮ್ ಗೈಸಿದು ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ಇದೆ. ಎಲ್ಲ ಶೆಲ್ಫು, ವಾರ್ಡ್ರೂಬ್ಸು ಎಲ್ಲಕ್ಕೆಲ್ಲ ಇವರೇ ಮಾಡಿಸಿ ಇದು ಮಾಡೋದು. ಅಂದರೆ ಇದು ವಿತ್ ಫರ್ನಿಚರ್ಡ್ ಗೈಸ್. ಈಗ ಇದು ಇರುತ್ತೆ. ಇದು TV ಯೂನಿಟ್, ಅಟ್ಯಾಚ್ ಬಾತ್ರೂಮು, ಎಲ್ಲ ಅಟ್ಯಾಚ್ ಬಾತ್ರೂಮು ಎಲ್ಲಕ್ಕೆಲ್ಲ ಹಾಕಿ ಕೊಟ್ರೆ ಗೈಸ್. ಎಲ್ಲಕ್ಕೆ ಹಾಕಿಕೊಟ್ರೆ ಇದು ವಿತ್ ಫರ್ನಿಚರ್ಡ್. ನೀವು ವಿತೌಟ್ ಫರ್ನಿಚರ್ಡ್ ಅಂತಂತಂದರೆ ಇವೆಲ್ಲ ಮಾಡಿಸ್ಕೋಬೇಕಾಗತ್ತೆ ಗೈಸ್ ನೀವೆಲ್ಲ. ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಇದೆಲ್ಲ ಮಾಡಿಸ್ಕೋಬೇಕು. ಆಮೇಲೆ ಇಲ್ಲಿ ನಾರ್ಮಲ್ ಇದೊಂದು. ಮತ್ತು ಇದಾದಮೇಲೆ ಕಿಚನ್ ಗೈಸ್. ಇದನ್ನು ವಿತ್ ಕಲರ್ ಕಾಂಬಿನೇಷನ್ ಪ್ರೀಮಿಯಮ್ ಕಲರ್ ಕೊಟ್ಟರೆ ಇವರು. ಇದನ್ನು ವಿತ್ ಮೇಲೆಲ್ಲ ಇದೆಲ್ಲ ಐತಿ. ಇದಾದಮೇಲೆ ಇಲ್ಲಿ ಸ್ಟೋರ್ ಗೈಸ್. ಇದು ಸ್ಟೋರೇಜು. ಮತ್ತು ಇಲ್ಲೊಂದು ಏನು ಕೊಟ್ಟರೆ ಇಲ್ಲಿ ಬಾಂಡೆ ಗಿಂಡೆ ತಿಕ್ಕಾಕ ಇದು ತಿಕ್ಕಾಕ ಇಲ್ಲಿ ಸಪ್ರೇಟ್ ವಾಷಿಂಗ್ ಮಿಷಿನು ಅದು ಇದು ಎಲ್ಲ ಇಡೋಕ್ಕೈತಿ. ಚೆನ್ನಾಗಿದೆ ಗೈಸ್. ರೊಕ್ಕನೂ ಹಾಗೆ ಐತಿ. ಮತ್ತು ಅಮೌಂಟ್ ಹೇಳ್ತೀನಿ ಗೈಸ್. ಹೇಳಿನೇ ಏನು ಗೊತ್ತಿಲ್ಲ ವಿಡಿಯೋದಾಗ. ನನ್ನ ಪ್ರಕಾರ ಇದೊಂದು. ಇದು ಆದಮೇಲೆ ಇದು ಮಾಸ್ಟರ್ ಬೆಡ್ರೂಮ್ ಗೈಸ್. ಇದು ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮು. ಇದಾದಮೇಲೆ ನಮ್ಮ ಕಡೆ ಈಗಿರೋದು ಏನಂದರೆ 2 BHK. ಇದು ನಾರ್ಮಲ್ ಕಾಮನ್ ಬಾತ್ರೂಮು. ಇದೊಂದು ಕಾಮನ್ ಬಾತ್ರೂಮು. ಇದು ಇನ್ನೊಂದು ಬೆಡ್ರೂಮ್ ಗೈಸ್. ಇದನ್ನು ಫರ್ನಿಚರ್ಡ್. ಎಲ್ಲ ನಾವು ಕಾಸ್ಟ್ಲಿ ಗೈಸ್. ಇದು ನಿಯರ್ ಬೈ ಹೇಳಕತ್ತಿರೋದು ಈಗ ಅಂದರೆ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಬರೋಕತ್ತಿರೋದು 5500 ಅನ್ನಕತ್ತಾರೆ ಸ್ಕ್ವೇರ್ ಫೀಟ್. ಅಂದರೆ ಇಲ್ಲಿ ಟೋಟಲ್ ಇರೋ ಸ್ಕ್ವೇರ್ ಫೀಟ್ 1300 ಸಮಥಿಂಗ್ ಏನೈತೆ ಗೈಸ್. ಇಲ್ಲಿ ಬಾಲ್ಕನಿ ವ್ಯೂ ಇದೆ. ಇದು ಪೂರ ಬಾಲ್ಕನಿ ವ್ಯೂ ಇದೆ. ಇಲ್ಲಿನ ಫ್ಯಾನು ಇಲ್ಲ ಅದು ಇದೇನೋ ಮಾಡಿಸ್ಬೇಕು. ಅಷ್ಟು ಸುಲಭ ಇಲ್ಲ ಗೈಸ್ ಮನೆ ತೊಗೊಳೋದು ಗೈಸ್. ಈಗ ಬಂದಿರೋದು ನಾವು ಟಾಪ್ ಆದಂಥ ಟೆರೆಸ್ಸಿಗೆ ಬಂದೀವಿ. ಟೆರೆಸ್ಸಿಗೆ ಈ ಥರ ಕುಂದ್ರಕ್ಕೆ ಮತ್ತು ಸಿಟ್ಔಟ್ ಏರಿಯಾ ಸರ್. ಹಾಂ ಸಿಟ್ಔಟ್ ಏರಿಯಾ. ಪಾರ್ಟಿ ವಾಲ್. ಇದರ ಪಾರ್ಟಿ ವಾಲ್. हाँ party you can make some birthday celebration or something you can use here. हाँ हाँ We have another function hall also. ओ इधर से उधर पूरा पाते इधर से Total from here to last pathway sir. होता हाँ. तो क्या तो वॉकिंग करना है. हाँ walking पूरा इधर कर सकते. पूरा इले स्विमिंग पूल Swimming pool इधर sir. ಇದರ ऊपर ಇಲ್ಲಿ ಇನ್ನೊಂದೇನಂದರೆ ಸ್ವಿಮ್ಮಿಂಗ್ ಫೂಲ್ ಐತಿ. ಅದು ಈಗ ಪ್ರೆಸೆಂಟ್ ಇಲ್ಲಿ ಮೇಲೆ ಸ್ವಿಮ್ಮಿಂಗ್ ಫೂಲ್ ಐತಿ. श्रेयंस के वीडियो में ऑलरेडी था. ಹಾಂ ಇದು ಯೋಗ ಮೆಡಿಟೇಷನ್ ಮಾಡೋದು. ಮತ್ತು ಇನ್ನೂ ಭಾಳ ಇದಾವೆ ಗೈಸ್. ಅಂದರೆ ಪೂರ ಇದೇನು ಕಂಪ್ಲೀಟ್ ಏನು ಅಲ್ಲಿ ಮಟ್ಟ ಏನು ನೋಡೋದಿರಲ್ಲ. ಪೂರ ಇದು ಪಾತ್ ಗೈಸ್. ಇದು ಅಂದರೆ ಇಲ್ಲಿ ಎಲ್ಲ ಜಾಗಿಂಗ್ ಇರಲಿ ಏನಾರು ಇರಲಿ ಅಂದರೆ ಕೆಳಗಿಳಗೆಲ್ಲ ಎಲ್ಲ A to Z ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಬಿಟ್ರೆ ನೀವು ಪೂರ ಮೇಲೆ ಇಲ್ಲಿ ಬಂದರೆ ಎಲ್ಲ ಆಗುತ್ತೆ. चिल्ड्रन प्ले एरिया सर. ಓ ಸಣ್ಣ ಹುಡ್ರು ಆಡೋಕ್ಕೆ ಜಾಗ ಇದು ಕಂಪ್ಲೀಟ್. ಪೂರೆಲ್ಲ ಸೇಫ್ಟಿ ವಿತ್ CC ಕ್ಯಾಮ್ರಾಸ್ ಇಲ್ಲಿ ಅಂತೂ ಅಂದರೆ ಎಲ್ಲ ಸೇಫ್ಟಿ ಇದೆ ಐತಿ ಗೈಸ್. ಇಲ್ಲಿ ಪೂರ ಸೇಮ್ ಐತೆ ಸೇಮ್. हाँ सेम. देयर जिम. ಜಿಮ್ फंक्शन हॉल जिम. ಹಾಂ ಪ್ಲಸ್ ಇಲ್ಲಿ ಫಂಕ್ಷನ್ ಹಾಲು ವಿತ್ ಜಿಮ್ಮೂ ಐತೆ. ಜಿಮ್ ಸಪ್ರೇಟ್ ಅಮೌಂಟ್ ಐತೆ. No sir. Include. Maintenance. ಹಾಂ ಮೇಂಟೆನೆನ್ಸ್ ದಿಸ್ ಫಂಕ್ಷನ್ ಹಾಲ್ ಇದು. ಓ ದಿಸ್ ಫಂಕ್ಷನ್ ಹಾಲು 1200 ಸ್ಕ್ವೇರ್ ಫೀಟ್. Around 150-180 members you can function. ಗೈಸ್ ಇಲ್ಲಿ ಏನಾರ ನಿಮ್ಮದು ಬರ್ಡೇ ಪಾರ್ಟೀಸ್ ಇರಲಿ ಏನಾರ ಗ್ಯಾದರಿಂಗ್ ಏನಾರು ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು. ಭಾಳ ಆಪ್ಷನ್ಸ್ ಇದಾವೆ ಗೈಸ್. ಇಲ್ಲಿ ಸಪ್ರೇಟ್ ಇದಕ್ಕೆ ಮೇಂಟೆನೆನ್ಸ್ ಏನು ಬರ್ತದೆ ಗೈಸ್ ತಿಂಗಳ ಅದು ಇನ್ನೂ ಹೇಳಿಲ್ಲ, ಹೇಳ್ತಾರೆ ಅಂದಾರೆ ನೋಡೋದು ಗೈಸ್. ಇಲ್ಲಿ ನಿಮಗೆ ವ್ಯೂ ಕಾಣುತ್ತೆ ಜ್ವಾಲ್ರಶಿ ಗುಡ್ಡದ್ದು. ಇದು ಬರ್ಡೋಟ ಆಫೀಸ್ ಗೈಸ್. ಫುಲ್ ನಮ್ಮ ಹೊಸಪೇಟೆ ಒಳಗೆ ಬಿಸ್ನೆಸ್ ಮ್ಯಾನ್ ಒಳಗೆ ಮೇನ್ ರಿಚೆಸ್ಟ್ ಇರೋದು ಇವನೇ ಬರ್ಡೋಟ. ಅವನದೇ ಆಫೀಸ್ ಅದ.
ಪೂರ ಗೈಸ್ ಅಲ್ಲೆಲ್ಲ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಚೆನ್ನಾಗಿ ಮಾಡ್ಯಾರ. ಗೈಸ್ ಒಂದು ನಾರ್ಮಲ್ ಆದಂಥ ಸಣ್ಣದು ಜಿಮ್ ಬೇರೆ ಮಾಡ್ಯಾರ. ದಿಸ್ ಪೂರ ಜಿಮ್ ಇಕ್ವಿಪ್ಮೆಂಟ್ಸ್ ನಾರ್ಮಲ್ ಮಾಡ್ಬೋದು. ಸಣ್ಣದೈತಿ ಆದರೂ ಸಾಕು ಇಲ್ಲಿರೋರಿಗೆ ಇದು ಮಾಡೋದ್ರಾಗ ಹೇಳ್ದೋಗಿರ್ತೈತಿ. ಗೈಸ್ ಈಗ ಫೈನಲಿ ಬಂದ್ವಿ ಗೈಸ್. ಈಗ ನಿಮ್ಗೆ ಒಂದು ಕ್ರೇಜಿ ಅಂದ್ರೆ ಎಷ್ಟೆಷ್ಟು ಆಗ್ಬೋದು ಅಂತಂದ್ರೆ ನಿಮಗೊಂದು ನಾರ್ಮಲ್ಗಾಗಿ ಕ್ಯಾಲ್ಕುಲೇಟ್ ಒಂದು ಮಾಡಿ ತೋರಿಸ್ಬಿಡೋಣ ಗೈಸ್. ಈಗ ಇನ್ನೊಂದೇನಂದ್ರೆ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಹೇಳಾಗತ್ತಾನ ಅಂತಂದರೆ ಈಗ ಅಲ್ಲಿ ಇರೋದು 5500 ಸ್ಕ್ವೇರ್ ಫೀಟ್ ಹೇಳಾಗತ್ತಾನ. ಈಗ 2BHK ಹೈಯೆಸ್ಟ್ ಸ್ಕ್ವೇರ್ ಫೀಟ್ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಐತೆ ಗೈಸ್. 1380 ಇರೋದು ಹೈಯೆಸ್ಟ್ ಗೈಸ್. ಇದ್ರಾಗ ಏನು 1380 ಮೇನ್ ಇರೋದು ಇಂಟು 5500 ಗಾಯ್ಸ್ ಇಷ್ಟ ಆಗತ್ತೆ. ಅಂದರೆ 75,90,000 ವಿತೌಟ್ ಫರ್ನಿಚರ್. ಅಂದರೆ ಈಗ ನಾ ಏನು ನಿಮ್ಗೇನು ವಿಡಿಯೋದಾಗ ಏನು ನೋಡಿದ್ರಲ್ಲ ಅದು ವಿತ್ ಫರ್ನಿಚರ್. ಅದು ಅಂದರೆ ಬೆಡ್ಡಿಂದಿರಲಿ ಅದೆಲ್ಲ ಇರಲಿ ವಿತೌಟ್ ಹೆಂಗಿರ್ತದೆ ಎಲ್ಲ ಖಾಲಿ ಇರುತ್ತೆ ಗೈಸ್. ಅದು ಇದು ನಾನು ನೋಡಿರೋದು 2BHK ಅದು. ಇದು ಇಷ್ಟ ಐತೆ. ಈಗ ವಿತ್ ಫರ್ನಿಚರ್ ಅಂದರೆ ಈಗ ಇದು 75 ಇರೋದು 78 ಆಗುತ್ತೆ ಗೈಸ್. ಒಂದು 2-3 ಲಕ್ಷ ಹೆಚ್ಚಿಗೆ ಆಗುತ್ತೆ ವಿತ್ ಫರ್ನಿಚರ್ ಅಂತಂತಂದರೆ. ಈಗ ಫ್ಯಾನು ಗೀನು ಇವೆಲ್ಲ ನಾವೇ ಹಾಕ್ಕೋಬೇಕಾಗತ್ತೆ. ಒಟ್ಟು ಇಷ್ಟ ಆಗುತ್ತೆ ಗೈಸ್. ಇದು 2BHK ನಮ್ಮ ಮನೆಗಿರೋ ಸಾಮಾನಿಗೂ ಇದಕ್ಕೂ ಇದಾಗತ್ತೆ. ಮತ್ತು ಈಗ ಇನ್ನೊಂದು ಇದ್ರಾಗ 3BHK ನಾನು ಈಗ ಫೋಟೋ ತೊಗೊಂಬಂದಿನಿ ಗೈಸ್. ಈಗ ಇಲ್ಲಿ 3B ಇಲ್ಲಿ ಐತೆ ನೋಡ್ರಿ ಗೈಸ್. 3BHK ಅದು ಸ್ಕ್ವೇರ್ ಫೀಟ್ ಎಷ್ಟೈತೆ ಅಂತಂದ್ರೆ 1738 ಇಂಟು 5500 ಗೈಸ್ 95 ಲಕ್ಷ. ಇದು 3BHK. ಇದು ವಿತೌಟ್ ಫರ್ನಿಚರ್. ಏನು ವಿತೌಟ್ ಫರ್ನಿಚರ್ ಗೈಸ್. ಇದು ಅಂದರೆ ಕಾಟ ಗೀಟ ಏನು ಮಾಡಿ ಕೊಟ್ಟಿರಲ್ಲ, ನಾವೇ ಮಾಡ್ಕೋಬೇಕು. 95 ಲಕ್ಷ ಕೊಟ್ಟರು ಇಷ್ಟ ಐತೆ. ಮೇಲೆ ಜಿಮ್ಮು ಇವೆಲ್ಲ ಎಕ್ಸೆಟ್ರಾ ಮೇಂಟೆನೆನ್ಸ್ ಚಾರ್ಜು ತೊಗೊತಾರಂತ ಹೇಳ್ಯಾರ. ಅದೊಂದು 3,000 ಸಾವಿರ ಅಂತ ಹೇಳ್ಯಾರ ಗೈಸ್ ಪರ್ ತಿಂಗಳ. ಅಷ್ಟೇ ಆಗುತ್ತೆ. ನಮ್ಮ ಮನೆ ಬಾಡಿಗೆನೇ ಅಷ್ಟೇ ಐತೆ ಗೈಸ್. ಇದು 3,000 ಸಾವಿರ ಐತಿ. ಹಿಂಗಿರುತ್ತೆ ಗೈಸ್. ಡಿಪೆಂಡ್ ಅಪಾನ್ ಅದು ಏರಿಯಾ ಇದೆಲ್ಲ ಅದ್ರ ಮೇಲೆ ಡಿಪೆಂಡ್. ಮತ್ತು ಕೆಳಗಡೆ ಅದನ್ನು ಇನ್ಕ್ಲೂಡ್ ಮಾಡ್ಯಾರ ಗೈಸ್. ಕಾರ್ ಪಾರ್ಕಿಂಗ್ ಇದ್ದರೆ 1 ಲಕ್ಷ ಇನ್ಕ್ಲೂಡ್ ಮಾಡಿರ್ತಾರೆ ಕಾರ್ ಪಾರ್ಕಿಂಗಿಗೆ. ಅದಕ್ಕೆ ಯಾಕಂದ್ರೆ ಸಪ್ರೇಟ್ ಕಾರ್ ಪಾರ್ಕಿಂಗ್ ನಿಮ್ಮದು ಬಿಟ್ಟು ಬೇರೆ ಯಾವುದೂ ಬಿಡೋಕೆ ಬರಲ್ಲ, ಹಂಗೆಲ್ಲ ಐತಿ. ಇಷ್ಟ ಆಗುತ್ತೆ ನೋಡ್ರಿ ಗೈಸ್. 3BHK ಅಂತಂದರೆ ಇದು ಇಷ್ಟು ಬರುತ್ತೆ. ಇದು ಅಮೌಂಟು ಇರುತ್ತೆ ಗೈಸ್ ಇಲ್ಲೇ ಅಂತಂದರೆ. ಅದಕ್ಕೆ ನೋಡಾಕೈತಿ ಗೈಸ್. ಈಗ ಇಲ್ಲಿನೂ ಕಟ್ಟಿರೋದು ಮನೆ ತೊಗೊಂಡ್ರೆ ಫರ್ನಿಚರ್ಡೇ ಇರುತ್ತೆ. ಫರ್ನಿಚರ್ ಅಂದರೆ ಈಗ ತೋರಿಸಿದ್ನಲ್ಲ ಎಲ್ಲ ಇರ್ತವೆ. ನಾವು ಸ್ವಲ್ಪ ರಿನೋವೇಟ್ ಮಾಡ್ತಿರ್ಬೇಕು. ಇಲ್ಲಿ ಚಲೋ ಪ್ರೈಸಾಗಿ ನಮಗೆ ಹೊರಗಡೆ ಸಿಕ್ಕರೆ ನೋಡೋದು ಗೈಸ್. ನೋಡೋಣ. ಹೆವಿ ಗೈಸ್, ದುನಿಯಾ ಹೆವಿ ಕಾಸ್ಟ್ಲಿ ಈಗಿನ ಕಾಲದಾಗ. ಅಂದ್ರೆ ನಮ್ಮ ಏಜ್ಲಿಂದ ಕೆಳಗಡೆ CR ದುಡಿಬೇಕಂದ್ರೆ ಅಂದರೆ 1 ಕೋಟಿ ದುಡಿಬೇಕಂದ್ರೆ ಒಬ್ಬೊಬ್ಬರು ಆಗಲ್ಲ ಅಂತಾರೆ, ಒಬ್ಬೊಬ್ಬರು ಆಗತ್ತೆ ಟ್ರೈ ಮಾಡೋಣ ಅಂತಾರೆ. ಡಿಪೆಂಡ್ ಅಪಾನ್ ಅವ್ರು ಮಾಡೋ ಕೆಲಸ, ಮಾಡೋ ಬಿಸ್ನೆಸ್, ಹೆಂಗೆ ಸೇವಿಂಗ್ಸ್ ಮಾಡಿ ಅದನ್ನು FD ಇಟ್ಟು ಅದನ್ನ ಯೂಸ್ ಮಾಡ್ತಿರೋ ಆ ಥರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಗೈಸ್. ಈಗ ಸ್ವಲ್ಪ ರೆಸ್ಟ್ ಮಾಡೋಣ. ಲೆಟ್ಸ್ ಗೋ.